8 ಇಯರ್ಸ್ 9 ಇಯರ್ಸ್ ಓದಿನೂ UPSC ಕ್ಲಿಯರ್ ಮಾಡಿದ್ದಾರೆ. ಇವಾಗ ಎಕನಾಮಿ ರಿಲೇಟೆಡ್ ನಾವೇನ ಕೊಟ್ಟರೆ ಅದರಲ್ಲಿ ಮೃಣಾಲ್ ಸರ್ ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಮಾಡಿದ್ದಾರೆ. ಸೊ ಬೇಸಿಕ್ಸ್ ಎಲ್ಲ ಇವು ಎಕನಾಮಿ ಕವರ್ ಆಗುತ್ತೆ. 4 to 5,000 ಅಷ್ಟೇ ಈಗ ಫಿಲಿಮ್ಸ್ ಕ್ಲಿಯರ್ ಮಾಡ್ಕೋತಾರೆ 1 ಇಯರ್ಗೆ. ಅದರಲ್ಲೂ ಸೂಪರ್ ಸೀನಿಯರ್ಸ್ ಎಲ್ಲ ಇರ್ತಾರೆ. ಮತ್ತು ವೀಕೆಂಡ್ಸ್ ಎಲ್ಲ IT ಅವ್ರಿಗೆಲ್ಲ ಕೆಲವರು ರಜೆ ಇರುತ್ತೆ 2 ಡೇಸು. ಅದನ್ನು ಮ್ಯಾಕ್ಸಿಮಮ್ ಔಟಿಂಗ್ ಅಂತ ಹೋಗೋದು ಬದಲು ಯುಟಿಲೈಸ್ ಮಾಡಿ. ನಂದು ಆನ್ ಆವ್ರೇಜ್ 9 ಅವರ್ಸ್ ಓದ್ತೀನಿ. ಈ ಪ್ರೆಸೆಂಟ್ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ NCERT ತಗೊಂಡು ಸ್ವಲ್ಪ ಓದಿ ಬಂದಿದ್ರೆ ಬೆಟರ್ ಇರುತ್ತೆ. ಮೆಂಟಲ್ ಹೆಲ್ತ್ ಅಂತ ಹೇಳಿದ ತಕ್ಷಣ ಜಿಮ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಫಿಟ್ನೆಸ್ ಬ್ರೋ. ಯಾಕಂದರೆ ಫಿಟ್ ಆಗಿದ್ರೆ ಫಿಟ್ನೆಸ್ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿದ್ದೇ ಇರುತ್ತೆ. ಕರೆಂಟ್ ಇವೆಂಟ್ಸ್ಗೆನೂ ಅಷ್ಟೇ ನಾನು ಪರ್ಟಿಕ್ಯುಲರಾಗಿ ಒಂದು ಚಾನಲ್ ಇದು ಮಾಡ್ತೀನಿ, ಮೀಡಿಯಾ ಮಾಸ್ಟರ್ಸ್ ಅಂತ. ಸೊ ಮೀಡಿಯಾ ಮಾಸ್ಟರ್ಸಲ್ಲಿ ಐ ಥಿಂಕ್ ಪರ್ಸ್ಪೆಕ್ಟಿವ್ಸ್ ಡೆವಲಪ್ ಆಗುತ್ತೆ. ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ ಕ್ಲಿಯರ್ ಮಾಡಿದಂಥ ಎಕ್ಸಾಂಪಲ್ಸು ಇದ್ದಾವೆ. ಕಂಪ್ಲೀಟ್ ಆಗಿ ಎಕ್ಸ್ಟೆಂಟ್ ಹಂಗೆ ರೇಷಿಯೋ ವೈಸ್ ನೋಡಿದರೆ ನಾವು ಕೋಚಿಂಗಿಂದ ಬಂದಿದ್ದರೆ ಹೈ ಎಕ್ಸ್ಟೆಂಟ್ ಇದೆ. ಓದ್ಬಿಟ್ಟು ಆಗದೆ ಇಲ್ದು ಹೊರಗಡೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆದ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ. ಸೊ ನಮಗಂತ ಒಂದು ಲೈಫ್ ಗೋಲ್ ಇರುತ್ತೆ. ಈ ಸೊಸೈಟಿಯಲ್ಲಿ ಇರಬೇಕಂದ್ರೆ ಒಂದು ಐಡೆಂಟಿಟಿ ಇರಬೇಕಲ್ವಾ. ಕನ್ನಡ ಅಂತ ಬಂದರೆ ಉದಯವಾಣಿ ಚೆನ್ನಾಗಿದೆ, ಮತ್ತು ವಿಜಯ್ ಕರ್ನಾಟಕ ಚೆನ್ನಾಗಿದೆ ಸಂಕೇಶ್ವರ್ ಅವ್ರದ್ದು. ಇಂಗ್ಲೀಷ್ ಬಂದರೆ ಹಿಂದೂ ಸ್ವಲ್ಪ ಚೆನ್ನಾಗಿದೆ ಅಂತ ಎಲ್ಲರೂ ಆಸ್ಪಿರೆಂಟ್ಸ್ ಫೋಕಸ್ ಮಾಡ್ತಾರೆ. ವಿ ಕಿಂಗ್ಡಮ್ ಅಂತ ಇದೆ, KPSC ಅಡ್ಡ ಅಂತ ಇದೆ. KPSC ಅಡ್ಡ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನಗನ್ಸಿದ್ದು. ರೀಸೆಂಟಾಗಿ UPSC KPSC ಪ್ರಿಪೇರ್ ಆಗ್ತಿರೋನ ಮಾತಾಡಿಸ್ಕೊಂಬಂದಿದ್ದೆ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಪಾರ್ಟ್ 2 ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಶೇರ್. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಓದ್ತಿದ್ದೀರಾ ಬ್ರೋ? ಈಗ ನಾವು ಸ್ಟಾರ್ಟ್ ಮಾಡಿ ಒಂದು 8 months ಆಗಿದೆ. UPSCಗೆ KPSCಗ? UPSCಗೆ ಮಾಡ್ತಿದ್ದೀವಿ ಸದ್ಯಕ್ಕೆ. ಹಾಂ. ಡೈಲಿ ಎಷ್ಟು ಅವರ್ಸ್ ಓದ್ತೀರಾ ಬ್ರೋ? ಡೈಲಿ ಎಷ್ಟು ಅವರ್ಸ್ ಓದ್ತೀರಾ ಅನ್ನೋದಕ್ಕಿಂತ ಈಗ ಬಂದ ತಕ್ಷಣ ನೀವು ಪ್ರಿಪ್ರೇಷನ್ ಯಾವ ಲೆವೆಲಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಇಲ್ಲಿ. ಇನ್ನೊಂದು ಏನಾಗುತ್ತೆ ಅಂದರೆ ಈ ಪ್ರೆಸೆಂಟ್ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ NCERT ತಗೊಂಡು ಸ್ವಲ್ಪ ಓದಿ ಬಂದಿದ್ರೆ ಬೆಟರ್ ಇರುತ್ತೆ. ಮತ್ತು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಪಿಚ್ ಇದ್ದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಕ್ಲಿಕ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಈಗ ಸ್ಟಾರ್ಟಿಂಗ್ ಅಂದರೆ 1 year ನೀವು ಏನು ಮಾಡೋಕ್ಕೂ ಸ್ವಲ್ಪ ಹಿಂದೆ ಆಗುತ್ತೆ. ಪ್ರೆಸೆಂಟು ನೀವು ಅಷ್ಟು ಗೊತ್ತಾಗಲ್ಲ ಏನು ಮಾಡಿದ್ರು. ಒಂದು 3-4 months ಟೈಮ್ ತಗೊಳುತ್ತೆ. ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಬ್ರೋ, ಬಿಗಿನರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ಬಿಗಿನರ್ಸು ಫಸ್ಟು ಗೈಡೆನ್ಸ್ ತಗೊಳ್ಳಿ. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಯಾಕೆ ಬರ್ತಿದ್ದೀರಾ ಅನ್ನೋ ಒಂದು ರೀಸನ್ ಇರಬೇಕು. ಈಗ ಯಾರೋ ಹೇಳ್ತಾರೆ ಮಾಡ್ತಾರೆ ಅಂತ ಎಲ್ಲರೂ ಮಾಡೋಕ್ಕಾಗಲ್ಲ. ಈಗ 8 ಲಕ್ಷ 10 ಲಕ್ಷ ಹಾಕಿ ಈಗ ಜಸ್ಟ್ 4 to 5,000 ಅಷ್ಟೇ ಈಗ ಫಿಲಿಮ್ಸ್ ಕ್ಲಿಯರ್ ಮಾಡ್ಕೋತಾರೆ 1 yearಗೆ. ಅದರಲ್ಲೂ ಸೂಪರ್ ಸೀನಿಯರ್ಸ್ ಎಲ್ಲ ಇರ್ತಾರೆ. ಅದಕ್ಕೆ ಈಗ ಬೆಟರ್ ಏನಂದರೆ ಈ ಫೀಲ್ಡ್ಗೆ ಬರೋಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು. ನಾನು ನೀನು ಅಂತ ಯಾರೋ ಮಾತು ಕೇಳಿ ಬರೋದು ತಪ್ಪಾಗುತ್ತೆ. ನಿಮ್ಮ ಪರ್ಸ್ನಲ್ ವಿಲ್ ಇದ್ದು ನೀವು ಮಾಡ್ತೀನಿ ಅಂತ ಕೆಪಾಸಿಟಿ ಇದ್ದರೆ ಆರಾಮಾಗಿ ಬರ್ಬೋದು, ಆಗುತ್ತೆ. KPSCಯಲ್ಲೆಲ್ಲ ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳ್ತಿದ್ರು. ಲೈಕ್ UPSCಲಿ ಏನಾದರೂ ಈ ಥರ ಸ್ಕ್ಯಾಮ್ ಏನಾದರೂ ಕೇಳಿದ್ರೆ, ಇಲ್ಲ ಬೇರೆ ಥರ ಏನಾದರೂ ಫೇಸ್ ಮಾಡ್ತಾ ಇದ್ದಾರಾ? ಇಲ್ಲ ಆ ಥರ ಏನು ಆ್ಯಸ್ ಪರ್ ಮೈ ನಾಲೆಜ್ ಅವೇನು ಇಲ್ಲ. ಬಟ್ ಏನಂದರೆ ಈಗ ಆ ಥರದ್ದು ಏನಿಲ್ಲ UPSCಲಿ. KPSCಲಿ ಜಾಸ್ತಿ ನಡೀತಿದ್ದಾವೆ, ಬಟ್ ಎಲ್ಲರಿಗೂ ಕಾಣ್ತಿದೆ ಅಂದ್ಕೊಳ್ತೀನಿ. ಹೇಳಂಗಿಲ್ಲ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ. ಇನ್ನೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನೆನ್ನೆನೂ ಮಾಡಿದ್ದಾರೆ, ಇವತ್ತು ಇವತ್ತು ಮಾಡಿದ್ದಾರೆ. ಬಟ್ ಅದ್ರ ಪ್ರಕಾರ ಗೌರ್ಮೆಂಟ್ ಏನಾದರೂ ಒಂದು ಇಶ್ಯೂ ತಗೋಬೇಕು. ಈಗ ನೋಡಿ, ಈಗ 6 ಲಕ್ಷ 7 ಲಕ್ಷ ಜನ ನಾವು ಎಲ್ಲ ಎಕ್ಸಾಮ್ಸ್ ಬರೀತಿದ್ದೇವೆ. ಇಲ್ಲಿ 4 ವರ್ಷ 5 ವರ್ಷ ಎಕ್ಸಾಮ್ಗೆ ಟ್ರೈ ಮಾಡೋರು ಇದ್ದಾರೆ ಇಲ್ಲಿ. ಬಟ್ ಅವ್ರಿಗೆ ಜಸ್ಟಿಸ್ ಸಿಗಲಿಲ್ಲ ಅಂದರೆ 4 ವರ್ಷ 5 ವರ್ಷ ಅವರು ಲೈಫ್ನ ಸ್ಪಾಯ್ಲ್ ಮಾಡ್ಕೋತಾ ಇದ್ದಾರೆ ಇಲ್ಲಿ. ಅಂಥದ್ರಲ್ಲಿ ಅಲ್ಲೇನೋ 280 ಹಂಗೆ ಹಿಂಗೆ ಅವ್ರದ್ದು ಅಷ್ಟು ಸೀಟ್ಗಳು ಸ್ಕ್ಯಾಮ್ ಮಾಡ್ಕೊಬಿಟ್ರೆ ಇದು ಒಂದು ಹ್ಯುಮ್ಯಾನಿಟಿಗೆ, ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಇಲ್ದಿರಂಗೆ ಆಗ್ಬಿಡುತ್ತೆ ಇದೊಂದು ಜಾಗ. ಲೈಕ್ KPSC ಕಂಪೇರ್ ಮಾಡ್ಕೊಂಡ್ರೆ UPSC ಓದೋರಿ ಸೇಫ್ ಅಂತ ಹೇಳ್ತಿದ್ದೀರಾ? ಫಾರ್ ಬೆಟರ್ ಇದೆ ಇದು UPSC. ನೀವು UPSCಗೆ ಓದ್ತೀರಾ, KPSCಗೆ ಓದ್ತಾ ಇದ್ದೀರಾ? ನೀವು UPSC ಚೂಸ್ ಮಾಡೋಕ್ಕೂ ಮೊದಲು ಹ್ಯಾಬಿಟ್ಸ್ ಏನೇನು ಚೇಂಜ್ ಮಾಡ್ಕೊಂಡಿದ್ದೀರಾ ನೀವು? ಆ್ಯಕ್ಚುಲಿ ಮೊದಲು ನಾವು ಒಂದು ಪ್ರಾಪರ್ ರೊಟೀನ್ ಇರ್ತಿರ್ಲಿಲ್ಲ, ಮತ್ತು ಒಂದು ಹ್ಯಾಬಿಟ್ಸ್ ಪ್ರಾಪರ್ ಇರ್ತಿರ್ಲಿಲ್ಲ. ಈಗ ನಾವು UPSC ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದ ಪ್ರಾಪರಾಗಿ ನಾವು ಟೈಮ್ ಮ್ಯಾನೇಜ್ ಮಾಡ್ತಿದ್ದೀವಿ. ಜೊತೆಯಲ್ಲಿ ಒಂದು ಶೆಡ್ಯೂಲ್ ಇಟ್ಕೊಂಡಿರ್ತೀವಿ. ನಾವು ತಿನ್ನೋದಕ್ಕಿಷ್ಟು, ಫೋನ್ ಯೂಸ್ ಮಾಡೋದಕ್ಕಿಷ್ಟು ಆ್ಯಂಡ್ ಓದೋದಕ್ಕಿಷ್ಟು ಅಂತ. ಸೊ ಎಲ್ಲೂ ಸಹ ನಾವು ಟೈಮ್ ವೇಸ್ಟ್ ಮಾಡೋದನ್ನು ಯೋಚನೆ ಮಾಡಲ್ಲ. ಪರ್ ಡೇ ಎಷ್ಟು ಅವರ್ ಓದ್ತೀರಾ? ಮ್ಯಾಕ್ಸಿಮಮ್ ಈಗ ನಮ್ಗೆ ಸದ್ಯಕ್ಕೆ ಈಗ ಕ್ಲಾಸ್ ಇರೋದ್ರಿಂದ 6 hours ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ಬಿಟ್ಟು ನಾವು ಒಂದು 5 hours ಓದ್ತಿದ್ದೀವಿ. ಲೈಕ್ ಬೇರೆ ರೊಟೀನ್ ಎಲ್ಲ ಮಲ್ಗೋದು, ಬೇರೆ ಆಕ್ಟಿವಿಟೀಸ್ ಎಲ್ಲ? ಮಲ್ಗೋಕ್ಕೆ 6-7 hours ಮ್ಯಾಕ್ಸಿಮಮ್ ಕೊಡ್ತೀವಿ. ನೆಕ್ಸ್ಟ್ ಇನ್ನು ನಾವು PG ಇರೋದಕ್ಕೆ ಸ್ವಲ್ಪ ಒಂದು 1 hour ಮಧ್ಯದಲ್ಲಿ 1/2 hour 1 hour ಟೈಮ್ ಅದಕ್ಕೆ ಅಂತ ಅಲಾಟ್ ಮಾಡ್ಕೋತೀವಿ.
ಲೈಕ್ ಆನ್ಲೈನಲ್ಲಿ ಸ್ಟಡಿ ಮಾಡೋರಿಗೆ ಲೈಕ್ ಯೂಟ್ಯೂಬು ಟೆಲಿಗ್ರಾಮ್ ಆ ಥರ ಇರುತ್ತಲ್ವ ನ್ಯೂಸ್ ಪೇಪರು, ನೀವು ಯೂಟ್ಯೂಬ್ ಆದರೆ ಯಾವುದು ಸಜೆಸ್ಟ್ ಮಾಡ್ತೀರಾ? ನಾನು ಮ್ಯಾಕ್ಸಿಮಮ್ ನಾವು ಇವಾಗ ಆಫ್ಲೈನ್ ತೊಗೊಳೋದ್ರಿಂದ ನಾನು ಫಸ್ಟ್ ಆಫ್ ಆಲ್ ಆನ್ಲೈನ್ ಇದಕ್ಕೆ ತುಂಬ ಕಮ್ಮಿ ಪ್ರಿಫರ್ ಮಾಡ್ತೀನಿ. ಸೊ ನಾವು ಇಂಟ್ರಾಕ್ಟ್ ಆಗ್ತೀವಿ ಟೀಚರ್ಸ್ ಜೊತೆ, ಮತ್ತು ಡೇ ಟು ಡೇ ಡೈಲಿ ಅವ್ರ ಜೊತೆ ನಾವು ಮೆಂಟರ್ಸ್ ಜೊತೆ ಮೀಟ್ ಆದಾಗ ನಮ್ಗೆ ಅಪ್ಡೇಟ್ ಸಿಗ್ತಿರುತ್ತೆ. ಈವನ್ ನಮ್ಗೆ ಇನ್ ಕೇಸು ಹೆಲ್ತ್ ಅಪ್ಸೆಟ್ ಆದಾಗ ಯೂಟ್ಯೂಬಲ್ಲಿ ಯಾವ್ದು ನೋಡ್ಬೇಕಂದ್ರೆ ರೆಕಾರ್ಡೆಡ್, ಆ್ಯಕ್ಚುಲಿ ನಮ್ಮ ಕ್ಲಾಸಸ್ ರೆಕಾರ್ಡೆಡ್ ಸಿಗುತ್ತೆ. ಆದರೂ ಸಹ ಇದನ್ನು ಬಿಟ್ಟು ನಾವು ನೋಡಬೇಕಂದ್ರೆ ವಿಷನ್ನು, ದೆನ್ ಇನ್ಸೈಟ್ಸ್ ಇದೆ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ದ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸೈಟ್ಸ್ ಮತ್ತು ವಿಷನ್ನು, ವಾಜಿರಾಮ್. ಸೊ ಈ ರೀತಿ ಚಾನಲ್ಸ್ನ ನೋಡ್ತೀವಿ. ಮ್ಯಾಕ್ಸಿಮಮ್ ನಾವು ನೋಡೋದೇನಾದರೂ ಲೈಕ್ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಯಾವುದಾದ್ರೂ ಇದ್ದರೆ ಅದ್ರ ರಿಲೇಟೆಡ್ ಆಗಿರಬಹುದು, ಮತ್ತು ನ್ಯೂಸ್ ಪೇಪರ್ ರಿಲೇಟೆಡ್ ಆಗಿದ್ದರೆ ನೋಡ್ತೀವಿ ಅಷ್ಟೇ. ನ್ಯೂಸ್ ಪೇಪರ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಎಲ್ಲ ಹೇಳೋದು ದ ಹಿಂದೂ ಆ್ಯಂಡ್ ದೆನ್ ಇಂಡಿಯನ್ ಎಕ್ಸ್ಪ್ರೆಸ್. ಈ ಕ್ವಶನ್ ಓನ್ಲಿ ಗರ್ಲ್ಸಿಗೆ. ಲೈಕ್ ಮನೆ ಕಡೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಗರ್ಲ್ಸಿಗೆ ಮದುವೆ ಮಾಡ್ತಾರೆ, ಮನೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಮಾಡ್ತಾರೆ, ಕಳಿಸ್ತಾರೆ. ಬಟ್ ಏನಕ್ಕೆ ಈ ಫೀಲ್ಡ್ ಚೂಸ್ ಮಾಡಿದ್ರಿ? ಸೊ ನಾರ್ಮಲಾಗಿ ಎಲ್ಲ ಹುಡುಗಿರು ಲೈಫ್ ಹೀಗೆ ಇರುತ್ತೆ, ನಾವು ಹೆಂಗಾದ್ರೂ ಮದುವೆ ಆಗಲೇಬೇಕು. ಬಿಫೋರ್ ದ ಮ್ಯಾರೇಜ್ ನಾವು ಇಷ್ಟು ಓದಿದ್ದೀವಿ, ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಂದಮೇಲೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕಲ್ವ. ಸೊ ನಮಗಂತ ಒಂದು ಲೈಫ್ ಗೋಲ್ ಇರುತ್ತೆ, ಯಾರೋ ದುಡ್ದಿರೋದ್ರ ಮೇಲೆ ನಾವು ಬದುಕೋಕ್ಕಾಗಲ್ಲ. ಯಾರೋ ಅಂತಂದರೆ ನಮಗೊಂದು ಐಡೆಂಟಿಟಿ ಬೇಕು, ಈ ಸೊಸೈಟಿಯಲ್ಲಿ ಇರಬೇಕಂದ್ರೆ ಒಂದು ಐಡೆಂಟಿಟಿ ಇರಬೇಕಲ್ವ. ಓಕೆ ಬ್ರೋ, ನೀವು UPSC ಓದ್ತೀರಾ KPSC ಓದ್ತಿದ್ದೀರಾ? KPSC ಓದ್ತಾ ಇದ್ದೀವಿ. ಹೌದಾ, ಎಷ್ಟು ವರ್ಷದಿಂದ ಓದ್ತಿದ್ದೀರಾ? 4 years ಆಯಿತು. 4 years ಆಯಿತು. ಬ್ರೋ, ಈ ಫೀಲ್ಡ್ ಚೂಸ್ ಮಾಡೋದಕ್ಕೂ ಮೊದಲು ನಿಮಗೆ ಹ್ಯಾಬಿಟ್ಸ್ ಮೊದಲು ಏನಿತ್ತು, ಈಗ ಏನೇನು ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಂಡಿದ್ದೀರಾ? ನನ್ನ ಡಿಗ್ರಿ ಬಂದುಬಿಟ್ಟು ಫಾರೆಸ್ಟ್ರಿ, BSc ಫಾರೆಸ್ಟ್ರಿ. ಓಕೆ. ಬಟ್ ನಾವು ಈ ಫೀಲ್ಡ್ ಚೂಸ್ ಮಾಡೋಕ್ಕೆ ಏನು ಕಾರಣ ಅಂತಂದರೆ ಹೊರಗಡೆ ಬರೋಣ, ಕಾಂಪಿಟೇಟಿವ್ ವರ್ಲ್ಡ್ಗೆ ಬರೋಣ ಅಂತ ಬಂದಿದ್ದು. ಓಕೆ. ಆಮೇಲೆ ನಮ್ಮ ಪ್ಯೂರ್ಲಿ ಪ್ರಿಪೇರ್ ಆಗ್ತಾ ಇರೋದು KPSC ಮಾತ್ರ. KPSC ಮತ್ತು PSIಗೋಸ್ಕರನೇ ಪ್ರಿಪೇರ್ ಆಗ್ತಾ ಇರೋದು. ಓಕೆ. ಲಾಸ್ಟ್ ಟೈಮ್ 545 ಫಸ್ಟ್ ಟೈಮ್ ಆಗಿತ್ತು, ಆಮೇಲೆ ಆಗಲಿಲ್ಲ. ಈ ಸಲ ಪ್ರಿಲಿಮ್ಸ್ ಆಗಿದೆ, ಮೇನ್ಸಿಗೆ ರೆಡಿ ಆಗ್ತಾ ಇದ್ದೀನಿ. ಮೇನ್ಸಿಗೆ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗ್ತಾಯಿದ್ದೀರಾ? ಬ್ರೋ, ಎಷ್ಟು ಅವರ್ಸ್ ಓದ್ತೀರಾ? ಅರೌಂಡ್ 8 to 10 hours ಓದ್ತೀನಿ ಒನ್ ಡೇ. 8 to 10 hours. ಲೈಕ್ ಮಲ್ಕೊಳ್ಳೋದಕ್ಕೂ ಬೇರೆದಕ್ಕೆಲ್ಲ ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ತೀರಾ? ಅಂದರೆ ನೀವು ಒನ್ ಡೇನ ಪ್ಲ್ಯಾನ್ ಮಾಡ್ಕೋಬೇಕು ಕರೆಕ್ಟಾಗಿ. ನಾನು ಬೆಳಗ್ಗೆ ಏನು ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಎಷ್ಟು ಗಂಟೆ ಮಕ್ಕೊತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ 8 to 10 hours ಮಾಡ್ಕೊಬೋದು. ಆನ್ಲೈನಲ್ಲಿ ಓದೋರಿಗೆ ಯೂಟ್ಯೂಬ್ ಚಾನಲ್ ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಾ? ಯೂಟ್ಯೂಬ್ ಚಾನಲ್ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಗೇಟ್ವೇ IAS ಅಂತ ಇದೆ. ಓಕೆ. ಅದರಲ್ಲಿ ಡೈಲಿ ಪೇಪರ್ ಕಟ್ಟಿಂಗ್ಸ್ ಹಾಕ್ತಾರೆ, ಅಂದರೆ ಕರೆಂಟ್ ಅಫೇರ್ಸ್ ನೋಡ್ಕೊಬೋದು. ಸಿಗುತ್ತೆ ಅದರಲ್ಲಿ? ನೋಟ್ಸ್ ಸಿಗಲ್ಲ, ಡೈಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಓಕೆ. ಆಮೇಲೆ ವಿ ಕಿಂಗ್ಡಮ್ ಅಂತ ಇದೆ, KPSC ಅಡ್ಡ ಅಂತ ಇದೆ. KPSC ಅಡ್ಡ ಚೆನ್ನಾಗಿದೆ. ಓಕೆ. ಅದನ್ನ ಯೂಸ್ ಮಾಡ್ಕೊಬೋದು, ಅದರಲ್ಲಿ ಕಂಟೆಂಟ್ ಇರುತ್ತೆ, ಚೆನ್ನಾಗಿ ಇದು ಮಾಡ್ತಾರೆ. ಓಕೆ. ನ್ಯೂಸ್ ಪೇಪರ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ನಾನು ಪ್ರಜಾವಾಣಿ ಓದ್ತಾಯಿನಿ, ಬಿಟ್ಟರೆ ದ ಹಿಂದೂ ಓದ್ತೀನಿ. ಲೈಕ್ ಹೊಸ್ದಾಗಿ ಬರೋರಿಗೆ, ಲೈಕ್ ಈ ಫೀಲ್ಡ್ ಚೂಸ್ ಮಾಡೋರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಏನಿಲ್ಲ, ಮೊದಲಿಗೆ ಡಿಟರ್ಮಿನ್ ಆಗಿ ಬರಬೇಕು. ನಾನು ಇಲ್ಲಿ ಬಂದುಬಿಟ್ಟು 1ನೇ ವರ್ಷಕ್ಕೆ ಜಾಬ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ 3 years ಅಥವಾ 4 years ನಾವು ಇಲ್ಲಿ ಜಾಬ್ ಸಿಗೋವರೆಗೂ ಓದ್ತೀನಿ ಅನ್ನೋರು ಇದ್ದಾರೆ. 8 years 9 years ಓದಿನೂ UPSC ಕ್ಲಿಯರ್ ಮಾಡೋದಿದ್ದಾರೆ. ಸೊ ಇಲ್ಲಿ ಬರೋವಾಗ ಸ್ವಲ್ಪ 1 2 to 3 years ನಾನು ಓದ್ಬಿಟ್ಟು ಆಮೇಲೆ ಸಿಕ್ಕರು ನಡೆಯುತ್ತೆ ಅನ್ನೋರು ಬಂದರೆ ಚೆನ್ನಾಗಿರುತ್ತೆ. ಸಡನ್ನಾಗಿ ಬಂದ್ಬಿಟ್ಟು ನನಗೆ ಇವತ್ತಿನ ಸಕ್ಸಸ್ ಸಿಗೋದು ಅಂದರೆ ಸಿಗಲ್ಲ. ಇಲ್ಲಿ ಏನು ಗೊತ್ತಾ, ಇದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ, ಇದೇ ಲೈಫಲ್ಲ. ಇಲ್ಲಿ ಸಕ್ಸಸ್ ಆದರೆ ಬೆಟರ್ ಆಪ್ಷನ್. ಲೈಫಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀವಿ. ಬೇರೆ ಆಪ್ಷನ್ಸ್ ಇದ್ದಾವೆ, ಹೊರಗಡೆ ಎಂಟರ್ಪ್ರಿನರ್ ಆಗ್ಬೋದು, ಬಿಸ್ನೆಸ್ ಮಾಡ್ಬೋದು, ಚೆನ್ನಾಗಿರೋ ಆಪ್ಷನ್ಸ್ ಇದ್ದಾರೆ. ಎಷ್ಟೋ ಓದ್ಬಿಟ್ಟು ಆಗದೆ ಇಲ್ದು ಹೊರಗಡೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆದ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ. ಸೊ ಇದು ಲೈಫಲ್ಲ, ಇದೊಂದು ಪಾರ್ಟ್ ಆಫ್ ದ ಲೈಫ್ ಅಷ್ಟೇ. ಓಕೆ ಬ್ರೋ, ಲಾಸ್ಟ್ ಕ್ವಶನು, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ಬೋದಾ? ಓದ್ಬೋದು. ನಾನು ಫಸ್ಟ್ ಇಯರ್ ಓದಕ್ಕೆ ಬಂದಾಗ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಫ್ ಫಾರೆಸ್ಟ್ರಿ ಅಂತ ಇತ್ತು ಜಾಬ್. ಅದನ್ನು ಪಾರ್ಟ್ ಟೈಮ್ ಮಾಡ್ಕೊತ ಓದ್ತಾ ಇದ್ದೆ. ಸೊ ಆಮೇಲೆ ಸ್ವಲ್ಪ ಮೇನ್ಸ್ ಎಲ್ಲ ಬಂತಲ್ಲ, ಅದಕ್ಕೆ ಸ್ವಲ್ಪ ಬಿಟ್ಬಿಟ್ಟು ಬಂದು ಇವಾಗ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಓಕೆ ಬ್ರೋ, UPSC ಚೂಸ್ ಮಾಡಿದ್ಮೇಲೆ ಡೈಲಿ ಎಷ್ಟು ಅವರ್ಸ್ ಓದ್ತೀರಾ ನೀವು? ನಂದು ಆನ್ ಆ್ಯಾವ್ರೇಜ್ 9 hours ಓದ್ತೀನಿ ನಾನು. 9 hours ಓದ್ತೀರಾ? ಅದರ್ ಬೇರೆ ಏನು ಬೇರೆ ಮಾಡ್ತೀರಾ? ಹಾಗೇನಿಲ್ಲ, ನಂದು ಹಾಬೀಸ್ ಎಲ್ಲ ಏನಿರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ ನಾನು. ಓಕೆ. ಲೈಕ್ ಮಲ್ಕೊಳ್ಳೋದು ಅದಕ್ಕೆಲ್ಲ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ನನಗೆ ಒಂದು 7.5 hours ಆದರೂ ನಿದ್ದೆ ಬೇಕು, ಇಲ್ಲಾಂದರೆ ನನಗೆ ನಾನು ಇಂಡಲ್ಜ್ ಆಗಲ್ಲ ನಾನು ಓದೋದ್ರಲ್ಲಿ ಎಷ್ಟು ಕರೆಕ್ಟಾಗಿ. ಸೊ 7.5 hours ನಾನು ಸ್ಲೀಪಿಗೆ ಕೊಡ್ತೀನಿ. ಓಕೆ. ಈಗ ಬಂದಮೇಲೆ ಹ್ಯಾಬಿಟ್ಸ್ ಏನೇನು ಚೇಂಜ್ ಮಾಡ್ಕೊಂಡಿದ್ದೀರಾ? ಹಾಗೇನಂತ ಲಾರ್ಜ್ ಎಕ್ಸ್ಟೆಂಟಿಗೆ ನಾನು ಕಾಂಪ್ರಮೈಸ್ ಆಗಿಲ್ಲ. ಓಕೆ. ಇವಾಗ ನಾನೆಲ್ಲ ಅಲ್ಲಿ ಕಾಲೇಜ್ನಲ್ಲಿ ಇದ್ದಾಗೂ ಎಲ್ಲ ಆಟ ಆಡೋದೆಲ್ಲ ಹೋಗ್ತಿದ್ವಿ ನಾವು. ಇಲ್ಲಾದರೆ ಡೈಲಿ ಬೇಸಿಸ್ ಮೇಲೆ ಅಲ್ಲಿ ಹೋಗ್ತಿದ್ವಿ, ಇಲ್ಲಿ ಕಡಿಮೆ ಆಗಿದೆ ಇವಾಗ. ವೀಕ್ಲಿ ಒನ್ಸ್ ಆದರೂ ಹೋಗ್ತೀವಿ ನಾವು ಅಷ್ಟೇ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ಬೋದಾ? ಅದು ಎಲ್ಲ ಇವಾಗ UPSC ಅನ್ನೋದು ಗೇಮ್ ಇರೋದೇ ಬೇಸಿಕ್ಸ್ ಮೇಲೆ. ಓಕೆ. ಆ ಬೇಸಿಕ್ಸ್ ಹೆಂಗೆ ಕವರ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಗೇಮ್. ಸೊ
ಇವಾಗ ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ ಕ್ಲಿಯರ್ ಮಾಡಿದಂಥ ಎಕ್ಸಾಂಪಲ್ಸು ಇದ್ದಾವೆ. ಕಂಪ್ಲೀಟಾಗಿ ಎಕ್ಸ್ಟೆಂಟ್ ಹಂಗೆ ರೇಷಿಯೋ ವೈಸ್ ನೋಡಿದರೆ ನಾವು ಕೋಚಿಂಗಿಂದ ಬಂದಿದ್ದರೆ ಹೈ ಎಕ್ಸ್ಟೆಂಟ್ ಇದೆ. ಸೊ ಅದು ಪರ್ಸ್ಪೆಕ್ಟಿವ್ ಮೇಲೆ ಹೋಗುತ್ತೆ. ಪರ್ಸನಲ್ ಟು ಪರ್ಸನಲ್ ಡಿಫರ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಈಗ ಆನ್ಲೈನಲ್ಲಿ ಓದೋರಿಗೆ ಯಾವ್ದು ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಎಲ್ಲ ಇವಾಗ ಹೇಳ್ತಾರೆ ಟ್ಯುಟೋರಿಯಲ್ಸಿಗೆ ಒಂದೊಂದು ಯೂಟ್ಯೂಬ್ ಚಾನಲ್ಸ್ ಇದೆ ಬ್ರೋ. ನಾವು ಅಥೆಂಟಿಕ್ ಆಗಿ ಏನಂತ ಇದೆ ಅಂದರೆ ಕರೆಂಟ್ ಅಫೇರ್ಸ್ ಬೇಕಂದರೆ ನಾವು ನ್ಯೂಸ್ ಪೇಪರೇ ಓದ್ತೀವಿ ನಾವು. ಹಾಗೆ ಏನೇನು ಕ್ಲಾಸಸ್ ಬೇಕಂದರೆ ಆಲ್ಮೋಸ್ಟ್ ಆಲ್ ನಾವು NCERT ಏನು ಬುಕ್ಸ್ ಇರ್ತಾವಲ್ಲ ಅದನ್ನು ನಾವು ಏನಾದರೂ ತೊಗೊಂಡು ಓದಿದರೆ ಅದೇನು ಫಸ್ಟ್ ಸ್ಟೆಪ್ ಕ್ಲಿಯರ್ ಮಾಡಿದಾಗೆ ನೀವು ಎಕ್ಸಾಮಿಗೆ ಅಷ್ಟು. ನ್ಯೂಸ್ ಪೇಪರ್ ಯಾವ ಸಜೆಸ್ಟ್ ಮಾಡ್ತೀರಾ? ನಾನು ಓದೋದು ನಾನು ಹಿಂದೂ ಓದ್ತೀನಿ ನಾನು. ಅದೇ ಕನ್ನಡ ಮೀಡಿಯಮ್ಸ್ ಅವರು ಏನಾದರೂ ಆದರೆ ಪ್ರಜಾವಾಣಿ ಚೆನ್ನಾಗಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಾವು UPSC ಆಸ್ಪಿರೆಂಟ್. ಎಷ್ಟು ವರ್ಷದಿಂದ ಓದ್ತಿದ್ದೀರಾ? 4 ಇಯರ್ಸ್, ಅರೌಂಡ್ 4-5 ಇಯರ್ಸ್ ಆಯಿತು. ಜರ್ನಿ ಹೇಗಿದೆ? ಜರ್ನಿ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗೂ ಇದೆ. ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಒಂದು ಲೈಫಲ್ಲಿ ನಾವು ಎಲ್ಲ ಫೀಲ್ಡಲ್ಲೂ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದು ಒಂದು ಎಕ್ಸಾಮಲ್ಲೇ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು ಎಷ್ಟು ವರ್ಷದಿಂದ ಓದ್ತಿದ್ದೀರಾ? ನಾನು 8 ಮಂತ್ಸಿಂದ ಓದ್ತಾ ಇದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚಾಲೆಂಜಿಂಗ್ ಆಬ್ವಿಯಸ್ಲಿ. ಡೈಲಿ ಎಷ್ಟು ಅವರ್ಸ್ ಓದ್ತೀರಾ? ಡಿಪೆಂಡ್ಸ್ ಸರ್, ಅದು ಅವರ್ಸ್ ಅನ್ನೋದಕ್ಕಿಂತ ಅವತ್ತಿನ ಡೇ ಟಾರ್ಗೆಟ್ಸ್ ಇರುತ್ತೆ, ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಟೈಮ್ ತುಂಬಾ ಓದ್ತೀವಿ, ಒಂದೊಂದು ಟೈಮ್ ಒಂದು ಕ್ಲಾಸ್ ಆರ್ ಒಂದು ಟೆಸ್ಟ್ ಸೀರೀಸ್ ಅಷ್ಟಕ್ಕೂ ಲಿಮಿಟೆಡ್ ಆಗೋದು ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಇದಕ್ಕೆಲ್ಲ ಓದ್ಬೋದಾ? ಓದ್ಬೋದು, ಬಟ್ ಸ್ಟಾರ್ಟಿಂಗು ನಮಗೆ ಎಕ್ಸಾಮ್ ಕ್ಲಾರಿಟಿ ಬಂದ ಮೇಲೆ ಅದಕ್ಕೆ ಮಾಡ್ಬೋದು. ಇಲ್ಲ ಫಸ್ಟ್ ಹಾಫ್ ನಾವು ಪಾರ್ಟ್ ಟೈಮ್ ಮಾಡಿಕೊಂಡು ಆಮೇಲೆ ಫುಲ್ ಟೈಮ್ ಎಕ್ಸಾಮಿಗೆ ಬರ್ಬೋದು. ಇಲ್ಲ ಫಸ್ಟ್ ಫುಲ್ ಎಕ್ಸಾಮ್ ಪ್ರಿಪ್ರೇಷನ್ ಐಡಿಯಾ ತಿಳ್ಕೊಂಡು ಆಮೇಲೆ ವರ್ಕ್ ಮಾಡಿಕೊಂಡು ಓದ್ಬೋದು. ಸೊ ಅದು ಒಬ್ರು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರಿಗೆ ಎರಡೂ ಬ್ಯಾಲೆನ್ಸ್ ಮಾಡೋ ಇದಿದೆ ಆ್ಯಂಡ್ ಎರಡೂ ಅವರಿಗೆ ಏನು ಗೋಲ್ ಓರಿಯೆಂಟೆಡ್ ಆಗಿದ್ದರೆ ಆಬ್ವಿಯಸ್ಲಿ ಎರಡೂ ಮಾಡಿಕೊಂಡು ಓದ್ಬೋದು. ಆನ್ಲೈನಲ್ಲಿ ಓದೋರಿಗೆ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಯಾವ್ದಾದ್ರು ಸಜೆಸ್ಟ್ ಮಾಡಿ? ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದರೆ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ಇಲ್ಲ, ಆ ಟಾಪಿಕ್ ರಿಲೇಟೆಡು. ಇವಾಗ ಎಕನಾಮಿ ರಿಲೇಟೆಡ್ ನಾವೇನ ಕೊಟ್ಟರೆ ಅದರಲ್ಲಿ ಮೃಣಾಲ್ ಸರ್ ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಮಾಡಿದ್ದಾರೆ. ಸೊ ಬೇಸಿಕ್ಸ್ ಎಲ್ಲ ಎಕನಾಮಿ ಕವರ್ ಆಗುತ್ತೆ. ಅದು ಬಿಟ್ಟು ಕರೆಂಟ್ ಇವೆಂಟ್ಸ್ಗೆನೂ ಅಷ್ಟೇ ನಾನು ಪರ್ಟಿಕ್ಯುಲರಾಗಿ ಒಂದು ಚಾನಲ್ ಇದು ಮಾಡ್ತೀನಿ, ಮೀಡಿಯಾ ಮಾಸ್ಟರ್ಸ್ ಅಂತ. ಸೊ ಮೀಡಿಯಾ ಮಾಸ್ಟರ್ಸಲ್ಲಿ ಐ ಥಿಂಕ್ ಪರ್ಸ್ಪೆಕ್ಟಿವ್ಸ್ ಡೆವಲಪ್ ಆಗುತ್ತೆ. ಸೊ ನಾನು ಅದನ್ನು ರೆಗ್ಯುಲರಾಗಿ ನೋಡ್ತೀನಿ ಆ್ಯಂಡ್ ನನಗೆ ಇಂಟರ್ನ್ಯಾಷನಲ್ ರಿಲೇಷನ್ಸು ತುಂಬ ಕ್ಲಾರಿಟಿ ಬಂದಿದ್ದು ಮೀಡಿಯಾ ಮಾಸ್ಟರ್ಸಿಂದ. ಸೊ ಅದು ಬೆನಿಫಿಷಿಯಲ್ ಆಗಿ ಬಿಗಿನರ್ಸ್ಗೆ ನಾನು ಒಂದು ಹೇಳೋದಂದರೆ ಎಕ್ಸಾಮ್ ಕ್ಲಾರಿಟಿ ತಿಳ್ಕೊಳ್ಳಿ. ಮೋರ್ ದ್ಯಾನ್ ಡಂಪಿಂಗ್ ಇಂಟು ಒಂದಷ್ಟು ಬುಕ್ಸ್ ತೊಗೊಂಡು ಬಂದು ಸ್ಟಾರ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಎಕ್ಸಾಮ್ ಏನು ಅನ್ನೋದು ತಿಳ್ಕೊಳ್ಳೋದೇ ಇಲ್ಲಿ ಮೇನ್ ಟಾಸ್ಕ್. ನೀವು UPSCಗೆ ಓದ್ತಿದ್ದೀನಿ ಅಂತ ಹೇಳಿದ್ರಿ. ಲೈಕ್ KPSCಲೆಲ್ಲ ಸ್ಕ್ಯಾಮ್ ಆಗಿದೆ ರೀಸೆಂಟಾಗಿ. ಟ್ರಾನ್ಸ್ಲೇಷನ್, ಕನ್ನಡ ಟ್ರಾನ್ಸ್ಲೇಷನ್ ಬೇರೆ ಬೇರೆ ಎಲ್ಲ ನಡೀತಿದೆ ಅಂತ ಹೇಳ್ತಾರೆ. ಲೈಕ್ UPSCಲಿ ಆ ಥರ ಏನಾದರೂ ಆಗ್ತಿದೆಯಾ? UPSC ಇಟ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ತುಂಬ ಅವ್ರದ್ದು ಅಷ್ಟೊಂದು ಆ ಥರ ಈ ಸ್ಕ್ಯಾಮ್ ಥರ ಎಲ್ಲ ಇಲ್ಲ. ಸೇಫ್ ಅಂತ ಹೇಳ್ತಿದ್ರ? ಯಾ, ಡೆಫಿನೆಟ್ಲಿ ಇಟ್ಸ್ ಸೇಫ್. ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಓದ್ಬೋದು ಬ್ರೋ. ಅದೇ ನಾನು ಹೇಳ್ದಂಗೆ ಡೈಲಿ ಒಂದು 4 ಅವರ್ಸ್ ಡೆಡಿಕೇಟಿವ್ ಆಗಿ ಎತ್ತಿಕ್ಕೆ ಓದ್ಕೊಂಡ್ರೆ ಆಗುತ್ತೆ. ಮತ್ತು ವೀಕೆಂಡ್ಸಲ್ಲಿ IT ಅವ್ರಿಗೆಲ್ಲ ಕೆಲವರು ರಜೆ ಇರುತ್ತೆ 2 ಡೇಸು. ಅದನ್ನು ಮ್ಯಾಕ್ಸಿಮಮ್ ಔಟಿಂಗ್ ಅಂತ ಹೋಗೋದು ಬದಲು ಯುಟಿಲೈಸ್ ಮಾಡಿಕೊಂಡು ಮತ್ತು ಮೇನ್ 4 ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಇರುತ್ತೆ ನಮ್ಮ UPSCಲಿ. ಪೊಲಿಟಿ ಮತ್ತು ಎನ್ವೈರ್ಮೆಂಟು, ಜಿಯೋಗ್ರಫಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಎಲ್ಲ ಬರುತ್ತೆ. ಈ 4 ಸಬ್ಜೆಕ್ಟ್ನ ಎಕನಾಮಿಕ್ಸು. ಇವು 5 ಸಬ್ಜೆಕ್ಟ್ನ ಅವರು ಕಂಪ್ಲೀಟ್ಲಿ ಒಂದು ಗ್ರಿಪ್ ತೊಗೊಂಡ್ರೆ ಆಲ್ಮೋಸ್ಟ್ ಅವರು 60% ಆಫ್ ಪ್ರಿಪ್ರೇಷನು ಅಥವಾ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದಕ್ಕೆ ಏನೇನು ಎಲಿಜಿಬಿಲಿಟಿ ಇರುತ್ತೋ ಆಲ್ಮೋಸ್ಟ್ ಇದರಿಂದ ಯೂಸ್ ಆಗುತ್ತೆ ಬ್ರೋ. ಮತ್ತು ಕರೆಂಟ್ ಅಫೇರ್ಸ್ ಹೇಳ್ದಂಗೆ ಯಾವ್ದಾದ್ರು ಒಂದು ಅವ್ರಿಗೆ ಸ್ಟ್ಯಾಂಡರ್ಡ್ ಯಾವ್ದು ಸೆಟ್ ಆಗುತ್ತೋ ಆ ನ್ಯೂಸ್ ಪೇಪರು ಮತ್ತು ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ನೋಡಿಕೊಂಡ್ರೆ ಡೈಲಿ ಅವರೇ ನ್ಯೂಸ್ ಪೇಪರ್ ಓದಿ ಅನಾಲಿಸಿಸ್ ಮಾಡಿ ಎಕ್ಸಾಮ್ಗೆ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಅವರೇ ಶಾರ್ಟ್ ಔಟ್ ಮಾಡ್ತಾರೆ. ನಿಮ್ಗೆ ಅದನ್ನೇ ನೋಟ್ಸ್ ಬೇಕಂತ ಬೇಕಾದ್ರೂ ನೋಟ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ನಿಮ್ಗೆ ಹಿಂಗೆ ಕಂಫರ್ಟ್ ಅನಿಸುತ್ತೋ ನಿಮ್ಮ ಮೆಮೊರಿ ಕೆಪಾಸಿಟಿ ಪ್ರಕಾರ ನೀವು ನೋಟ್ಸ್ ಮಾಡ್ಕೊಂಡು ಓದ್ಬೋದು ಬ್ರೋ. ಓಕೆ ಬ್ರೋ. ಅದೇ ಮೇನ್ ಈ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಏನಿದೆ ಪೊಲಿಟಿ, ಎಕನಾಮಿಕ್, ಜಿಯೋಗ್ರಫಿ ಮತ್ತು ಎನ್ವೈರ್ಮೆಂಟ್, ಈ 5 ಸಬ್ಜೆಕ್ಟ್ನ ಮೇನ್ ಕಮೆಂಟ್ಸ್ ತೊಗೊಂಡ್ರೆ, ಒಳ್ಳೆ ಕಮೆಂಟ್ ತೊಗೊಂಡ್ರೆ ಆಲ್ಮೋಸ್ಟ್ ನಿಮ್ಮ 60% ಎಕ್ಸಾಮ್ ಕ್ಲಿಯರ್ ಆಗೋ ಸಕ್ಸಸ್ ರೇಟ್ ಇದೆ ಬ್ರೋ. ನ್ಯೂಸ್ ಪೇಪರ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಲೈಕ್ ಕನ್ನಡ, ಇಂಗ್ಲೀಷ್ ಎರಡು? ಕನ್ನಡ ಅಂತ ಬಂದರೆ ಉದಯವಾಣಿ ಚೆನ್ನಾಗಿದೆ, ಮತ್ತು ವಿಜಯ್ ಕರ್ನಾಟಕ ಚೆನ್ನಾಗಿದೆ ಸಂಕೇಶ್ವರ್ ಅವ್ರದ್ದು. ಇಂಗ್ಲೀಷ್ ಬಂದರೆ ಹಿಂದೂ ಸ್ವಲ್ಪ ಚೆನ್ನಾಗಿದೆ ಅಂತ ಎಲ್ಲರೂ ಆಸ್ಪಿರೆಂಟ್ಸ್ ಫೋಕಸ್ ಮಾಡ್ತಾರೆ. ಸೊ ಹಿಂದೂ ಸಜೆಸ್ಟ್ ಮಾಡ್ತೀನಿ ಬ್ರೋ ನಾನು. KPSCಗೆ ಓದೋರ್ದು ಕೆಲವು ಥರ ಮೈಂಡ್ ಸೆಟ್ ಇರುತ್ತೆ. ಲೈಕ್ UPSCಗೆ ಅಂದರೆ ಬೇರೆ ಲೆವೆಲ್ಗೆ ಇರಬೇಕು, ಸಿಲೆಬಸ್ ಅದೇ ಥರ ಇರುತ್ತೆ. ಅವ್ರ ಮೆಂಟಲ್ ಎಬಿಲಿಟಿ ಹೆಂಗಿರಬೇಕು, ನೀವು ಏನು ಸಜೆಸ್ಟ್ ಮಾಡ್ತೀರಾ?
ಬ್ರೋ ನಾನು ಆಗಲಿ ಹೇಳ್ದಂಗೆ ಇಟ್ಸ್ ಲೈಕ್ ಸುಮ್ಮನೆ ಎಕ್ಸಾಮ್ ಸಿಲೆಬಸ್ ನೋಡಿದೆ ಯಾವುದೋ ಒಂದು ಇವಾಗ ನೋಡಿ ನೀವು ಯಾವುದೋ ಒಂದು ಬುಕ್ ಕೇಳ್ತೀರಾ ಇವರೇನೋ ಒಂದು ಬುಕ್ ಕೇಳ್ತಾರೆ ಆ ರೀತಿ ಮಲ್ಟಿಪಲ್ ರಿಸೋರ್ಸಸ್ ಚೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಯಾವ್ದಾದ್ರು ಒಂದು NCERTs ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿ ಬಂದರೆ ಒಂದೆರಡು NCERT ಕ್ಲಾಸ್ 8th 12th NCERT ಮತ್ತು ಲಕ್ಷ್ಮೀಕಾಂತ್ ಸಜೆಸ್ಟ್ ಮಾಡ್ತಾರೆಲ್ಲ ಆ ರೀತಿ 2 ಬುಕ್ ಇಟ್ಕೊಂಡು ಓದ್ಕೊಬೇಕು. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿಕೊಂಡ್ರೆ UPSC KPSC ಅಂತ ಅಷ್ಟೇ ಅಂತಲ್ಲ, ಯಾವುದೇ ಆಗಲಿ CDS ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ ಅದರದ್ದೇ ಆದಂಥ ಇರ್ತವೆ. ಅದನ್ನು ಲಿಮಿಟೆಡ್ ರಿಸೋರ್ಸಲ್ಲಿ ಓದ್ಕೊಂಡ್ರೆ, ಲಿಮಿಟೆಡ್ ರಿಸೋರ್ಸ್ ಇದ್ದರೆ ಒಳ್ಳೆಯದು. UPSCಗೆ ಬೆಂಗಳೂರು ಬೆಟ್ರಾ ಇಲ್ಲ ಧಾರವಾಡ ಬೆಟ್ರಾ? ಬ್ರೋ ಧಾರವಾಡ ಬಂದು ಆ್ಯಕ್ಚುಲಿ ಸ್ವಲ್ಪ ಪೊಲೀಸ್ ಎಕ್ಸಾಮು ಮತ್ತು ಸ್ಟೇಟ್ ಎಕ್ಸಾಮ್ಸ್ ಮೇಲೆ ಫೋಕಸ್ ಜಾಸ್ತಿ ಅಲ್ಲಿ ಚೆನ್ನಾಗಿದ್ದಾವೆ. ನಿಮ್ಗೆ ವಿಜಯನಗರ ಬಂದರೂ, ವಿಜಯನಗರ ಅಥವಾ ಚಂದ್ರಲೇಔಟ್ ಬಂದರೂ ನಿಮಗೆ ಕೆಲವೊಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ IAS ಸ್ಕಿಲ್ ಸರಿ ಇದೆ ನಿಮ್ಮ ಬೆಂಗಳೂರಲ್ಲಿ. ನೀವು ಧಾರವಾಡ ಹೋಗ್ತೀರಾ ಅಂದರೆ ಸ್ಟೇಟ್ ಎಕ್ಸಾಮ್ಸ್ಗೆ ಬೆನಿಫಿಟ್ ಚೆನ್ನಾಗಿರುತ್ತೆ ಅಲ್ಲಿ. ಬ್ರೋ ಬಿಗಿನರ್ಸ್ಗೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಬಿಗಿನರ್ಸ್ಗೆ ಅದೇ ಬ್ರೋ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಬಂದು ಕೋಚಿಂಗ್ ಸೇರ್ಕೋತಾರೆ, ಕಂಪ್ಲೀಟ್ 1 year ಲೈಬ್ರರಿ ಫ್ರೆಂಡ್ ಜೊತೆ ಅಲ್ಲಿ ಇಲ್ಲಿ ಅಂತ ತಿರುಗಾಡಿ 1 year ಸ್ಪಾಯ್ಲ್ ಮಾಡ್ಕೊಂಡು ಆಮೇಲೆ ರಿಯಲೈಸ್ ಆಗುತ್ತೆ ನಮ್ಮ ಥರ. ಫಾರ್ ಎಕ್ಸಾಂಪಲು ಅದನ್ನು ಅಟ್ಲೀಸ್ಟ್ ಬಂದು 1 ತಿಂಗಳಿಲ್ಲ 2 ತಿಂಗಳು ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಮಿಕ್ಕಿದವ್ರು ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರ ತಂದೆ ತಾಯಿ ಏನು ಎಫರ್ಟ್ ಹಾಕಿ ಇಲ್ಲಿ PG ದುಡ್ಡು ಆಗಿರ್ಬೋದು ಅದೆಲ್ಲ ಕಳಿಸ್ತಾರೆ, ಅದು ಯುಟಿಲೈಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡದೆ ಓದ್ಕೊಂಡ್ರೆ 1 2 ಇಲ್ಲ 3 ವರ್ಷದಲ್ಲಿ ಕ್ಲಿಯರ್ ಮಾಡ್ಬೋದು ಎಕ್ಸಾಮ್.